ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿಯಲ್ಲಿ ಸಿಕ್ಕುವಂಥ ನಾನಾ ರೀತಿಯ ಬೀಜಗಳಿಂದ, ಗಿಡ ಮರ ಬಳ್ಳಿಗಳಿಂದ ನಮ್ಮ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೋಬೋದು. ಅದನ್ನು ಬಿಟ್ಟು ನಾವು ಈ ರೆಡಿಮೇಡ್ ಫುಡ್ಗೆ ಹೋಗಿ ಇಲ್ಲದೇ ಇರೋ ಕಾಯಿಲೆಗಳು ತರಿಸ್ಕೊಳ್ತಾ ಇದ್ದೀವಿ. ಮನುಷ್ಯ ಹುಟ್ಟಿದ ಮೇಲೆ ಯಾವುದೇ ಕಾರಣಕ್ಕೆ ಟ್ಯಾಬ್ಲೆಟ್ ಎತ್ಕೋಬಾರ್ದು. ಯಾವುದೇ ಕಾರಣಕ್ಕೆ ಕಾರಣ ನಮ್ಮ ಶರೀರ ಹೇಳುತ್ತೆ ಈ ಥರ ಆಗಿದೆ ಅಂತ. ಅದನ್ನು ನಾವು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟದ್ದು ನಾವು ಸೇವನೆ ಮಾಡ್ತಾ ಬಂದರೆ ಆ ಕಾಯಿಲೆಗೇ ಇರಲ್ಲ. ಅದಕ್ಕೇನು ಮಾಡ್ತೀವಿ, ಏನೋ ಹೋದ ತಕ್ಷಣ ಓಡೋಗೋದು, ಟೆಸ್ಟ್ ಮಾಡಿಸೋದು, ಟ್ಯಾಬ್ಲೆಟ್ ನುಂಗೋದು. ಅದು ಅನೇಕ ರೀತಿ ಕಾಯಿಲೆಗಳು ತರಿಸ್ಕೊಂತೀವಿ. ಸ್ನೇಹಿತರೆ, ಫ್ಲೆಕ್ಸ್ ಸೀಡ್ಸ್ ಅಂತಾರೆ, ಇದನ್ನು ಅಗಸೆ ಬೀಜ ಅಂತಾರೆ. ಇದರಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ ಜಾಸ್ತಿ ಇರ್ತದೆ. ಇದು ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದ ರಸಾಯನ. ಈ ರಸಾಯನವನ್ನು ನಾವು ಎಷ್ಟು ಸೇವನೆ ಮಾಡ್ತೇವೋ ಅಷ್ಟು ಒಳ್ಳೆಯದು. ಇದು ಯಾವ ಥರ ಸೇವನೆ ಮಾಡಬೇಕಂದ್ರೆ, ಇದನ್ನು ಉರಿಸಿ ಅದಕ್ಕೆ ಬೇಕಾದಂಥ ಉಪ್ಪು, ಖಾರ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಚಟ್ನಿ ಮಾಡಿಕೊಂಡು ಅಥವಾ ಚಟ್ನಿ ಪುಡಿ ಮಾಡಿಕೊಂಡು ಶೇಖರಿಸಿ ಆಗಾಗ ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಕಾಯಿಲೆಗಳಿಗೂ ಒಳ್ಳೆಯದು. ಕೂದಲು ಕಪ್ಪಗಾಗ ನರೆ ಕೂದಲು ಬರಲ್ಲ. ಒಂದು ದೊಡ್ಡ ಲೀಸ್ಟೇ ಮಾಡ್ಬೋದು ಇದನ್ನು. ಆದರೆ ದೇಹಕ್ಕೆ ಬೇಕಾದ ಒಮೆಗಾ ಫ್ಯಾಟಿ ಆಸಿಡ್ ಇದರಲ್ಲಿ ಜಾಸ್ತಿ ಇರ್ತದೆ. ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ, ಹೃದಯಕ್ಕೆ ಒಳ್ಳೆಯದು, ಕಣ್ಣುಗಳಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ಎಷ್ಟೋ ಕಾಯಿಲೆಗಳಿಗಿದು ದಿವ್ಯ ಔಷಧಿ. ಮುಂದಿನ ಸಂಚಿಕೆಯಲ್ಲಿ ಪ್ರತಿಯೊಂದು ಕಾಯಿಲೆಗೂ ಇದನ್ನು ತಿಳಿಸ್ಕೊಳ್ಳಲಾಗುತ್ತೆ. ಆದರೆ ಇದನ್ನು ಪ್ರತಿಯೊಬ್ಬರು ಮನೆಗಿಟ್ಕೊಂಡು ಸೇವನೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಇಂಥದ್ರ ಮುಖಾಂತರ ನಾವು ನಮ್ಮ ಆರೋಗ್ಯವನ್ನು ಬಲಪಡಿಸ್ಕೋಬೇಕೆ ಹೊರತು ಆರೋಗ್ಯ ಯಾವತ್ತೂ ಕೆಡಿಸ್ಕೋಬಾರ್ದು. ಸ್ನೇಹಿತರೆ, ಈ ಫ್ಲೆಕ್ಸ್ ಸೀಡ್ಸ್ ಎಲ್ಲ ಕಡೆ ಸಿಗ್ತವೆ. ಎಲ್ಲದನ್ನು ಕ್ಲೀನ್ ಮಾಡಿ ಉರಿಸಿ ಚಟ್ನಿ ಪುಡಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಲಾಭಕರ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಲಿ. ನಮಸ್ಕಾರ ಸ್ನೇಹಿತರೆ.